ನಮ್ಮ ನಾಡು ನುಡಿಯ ಬಗ್ಗೆ ಈ ಥರದ ಮಾತನಾಡಿದರೆ ತಪ್ಪು. ನಮ್ಮ ದಾಖಲೆಗಳು ಎಲ್ಲವನ್ನು ತೋರಿಸಿ ತಿಳಿ ಹೇಳಬೇಕು. ಕಮಲ್ ಎತ್ತಿದ ವಿವಾದದ ಬಗ್ಗೆ ನಟಿ ಸುಧಾರಾಣಿ ಬೇಸರವನ್ನು ಹೊರಹಾಕಿದ್ದಾರೆ. ಭಾಷೆಯ ಬಗ್ಗೆ ಯಾರು ಏನೇ ಹೇಳಿದರೂ ಕೂಡ ತಪ್ಪಿದ್ದಲ್ಲಿ ಸ್ವೀಕರಿಸಲ್ಲ, ನಾವೆಲ್ಲರೂ ಕೂಡ ಒಟ್ಟಿಗೆ ನಿಂತೇ ನಿಲ್ತೀವಿ ಅಂತ ಹೇಳಿ ಸುಧಾರಾಣಿಯವರು ಕೂಡ ಧ್ವನಿ ಎತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ. ನಟ ಕಮಲ್ ಹಾಸನ್ ಅವರ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಕನ್ನಡ ಭಾಷೆ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಸೊ ನೀವು ಇದನ್ನು ಹೇಗೆ ತಗೋತೀರಾ ಅಂತ ಈ ಒಂದು ವಿಚಾರ? ಇಲ್ಲ, ನಮ್ಮ ಕನ್ನಡದ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಯಾರೇ ಏನೇ ಹೇಳಿದ್ರು ಅದು ತಪ್ಪಿದ್ದಲ್ಲಿ ಖಂಡಿತವಾಗ್ಲೂ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ನಾವು ಆ ವಿಷಯಕ್ಕೆ ಬಂದಾಗ ಎಲ್ಲರೂ ಒಟ್ಟಿಗೆ ನಿಲ್ತೀವಿ. ಆದರೆ ಅವರು ಅವತ್ತಲ್ಲಿ ಏನು ಮಾತಾಡಿದ್ರು, ಅಲ್ಲಿ ಏನೇನೆಲ್ಲ ಆಯಿತು ಅನ್ನೋದು ನಾನು ಎಕ್ಸಾಕ್ಟಾಗಿ ಪೂರ್ತಿ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಎಲ್ಲ ಪೂರ್ತಿ ನೋಡಿಲ್ಲ, ನನಗೆ ಶೂಟಿಂಗ್ ನಡೀತಾ ಇದ್ದಿದ್ದರಿಂದ. ಮೇ ಬಿ ಅವ್ರಿಗೆ ನಮ್ಮ ಕನ್ನಡ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಅದ್ರದ್ದು ಏನು ಇತಿಹಾಸ ಇದೆಯೋ, ಡಾಕ್ಯುಮೆಂಟ್ಸ್ ಇದೆಯೋ, ಪ್ರಾಬಬ್ಲಿ ಅದನ್ನೆಲ್ಲ ಅವ್ರಿಗೆ ತೋರಿಸಿ ಅವ್ರಿಗೆ ಒಂದು ತಿಳುವಳಿಕೆ ಹೇಳಬೇಕು ಅನಿಸುತ್ತೆ ಅಷ್ಟೇ. ಇನ್ನೊಂದಿಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಂದರೆ, ನೀವು ಕೂಡ ಶಿವಣ್ಣ ಅವ್ರ ಜೊತೆಗೇ ಇಂಡಸ್ಟ್ರಿಯ ಒಂದು ಜರ್ನಿಯನ್ನು ಶುರು ಮಾಡಿದಂಥವ್ರು. ಶಿವಣ್ಣ ಅವರ ಏನಂತ ಇಡೀ ಕರ್ನಾಟಕ ಗೊತ್ತು, ನೀವು ಕೂಡ ಅವ್ರ ಒಟ್ಟಿಗೆ ಸಾಕಷ್ಟು ಸಿನಿಮಾ ಮಾಡಿದ್ರ. ಬಟ್ ಅವರು ಅವತ್ತು ಅಲ್ಲಿದ್ದಂಥ ಸಂದರ್ಭದಲ್ಲಿ ಆ ಮಾತಾಡಿದ್ರು, ಅದನ್ನು ಖಂಡಿಸಲಿಲ್ಲ ಅನ್ನೋದು ಒಂದಿಷ್ಟು ಆಕ್ರೋಶ. ಇಲ್ಲ, ನಾನು ಅದೇ ಹೇಳಿದ್ನಲ್ಲ, ನಾನು ಪೂರ್ತಿ ನೋಡಿಲ್ಲ, ಏನಾಯಿತು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಶಿವಣ್ಣ ಅವರಾಗಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಅಂದರೆ ನೆಲ ಜಲದ ವಿಚಾರದಲ್ಲಿ ಯಾವತ್ತೂ ಮುಂದಿರ್ತಿದ್ರು. ಬಟ್ ಈ ಒಂದು ಇನ್ಸಿಡೆಂಟಿಂದ ಸಾಕಷ್ಟು ಜನ ಅವರ ವಿರುದ್ಧವಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾರೆ. ಅವ್ರು ಏನು ಮಾತಾಡಿದ್ರು ಏನು ಅಂತ ನಾನು ಪೂರ್ತಿ ನೋಡಿಲ್ಲ. ಸೊ ನನಗೆ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ನಾನು ಮಾತಾಡೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ನಟಿ ಸುಧಾರಾಣಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಧನು ಎಲ್ಗೆಚ್, ಪಬ್ಲಿಕ್ ಟಿವಿ, ಬೆಂಗಳೂರು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಖಂಡಿಸುವಂತಹ ಕೆಲಸ ಆಗಬೇಕು. ಅದು ಚಿತ್ರರಂಗವೂ ಕೂಡ ಹೌದು, ಬೇರೆ ಕ್ಷೇತ್ರವೂ ಕೂಡ ಹೌದು. ಆ ಕೆಲಸ ಆದಾಗ ಮಾತ್ರ ಈ ರೀತಿಯ ಘಟನೆಗಳನ್ನು ತಡೆಯೋದಕ್ಕೆ ಮಾತ್ರ ಸಾಧ್ಯ. ಅದರ ಜೊತೆಗೆ ಕಮಲ್ ಹಾಸನ್ಗೆ ಬುದ್ಧಿ ಕಲಿಸೋದಕ್ಕೆ ಇದೊಂದು ಒಳ್ಳೆಯ ಸಮಯ ಕೂಡ ಹೌದು.